ಕಳೆದ 2-3 ದಿವಸದಲ್ಲಿ ಅಂದರೆ ಕಳೆದ ವಾರ ಲೋಕಸಭೆಯೊಳಗೆ ನಮ್ಮ ದೇಶದ ಸಂವಿಧಾನವನ್ನು ಬುಡಮೇಲು ಮಾಡೋ ರೀತಿಯೊಳಗೆ ಕೇಂದ್ರ ಸರ್ಕಾರ ನಡ್ಕೊಂಡಿದೆ. ಈ ದೇಶದ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಒಂದು ಕಾನೂನನ್ನು ತಂದಿದೆ. ಸಮಾನತೆಯ ಸಾರ್ತದೆ ಅನುಚ್ಛೇದ 14 ಅದರ ವಿರುದ್ಧದ ಕಾನೂನು ತಂದಿದೆ. ಅನುಚ್ಛೇದ 15 ಯಾವುದೇ ರೀತಿಯೊಳಗೆ ತಾರತಮ್ಯ ಮಾಡಬಾರ್ದು, ತಾರತಮ್ಯ ನಿಷೇಧ ಇದೆ, ಆ ನಿಷೇಧಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಕಾನೂನನ್ನು ತಂದಿರ್ತಕ್ಕಂಥದ್ದು ವಕ್ಫ್ 2025 ತಿದ್ದುಪಡಿ ಕಾಯ್ದೆ ಇದೆ, ಅದು ತಂದಿದೆ. ಅದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಅಂಥೇಳಿ ನಾವು ಅಖಿಲ ಭಾರತ ದಲಿತ ಹಕ್ಕುಗಳ ಕಾನೂನನ್ನ ಆದರ್ಶ ಗ್ರಾಮ ಸಮಿತಿ ಮತ್ತು ಟಿಪ್ಪು ಸುಲ್ತಾನ್ ಕಮಿಟಿ ಕಡೆಯಿಂದ ಭಾಳ ತೀವ್ರವಾಗಿ ವಿರೋಧಿಸ್ತಾ ಇದ್ದೀವಿ. ಅದರ ಜೊತೆಗೆ ಈ ಕೂಡಲೇ ಆ ಕಾನೂನು ವಾಪಸ್ ತಗೊಳ್ಬೇಕು. ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಸರ್ಕಾರ ಇದೆಯಲ್ಲ, ಈ ಸರ್ಕಾರದ ವಿರುದ್ಧ ಇಡೀ ದೇಶವ್ಯಾಪಿಯಾಗಿ ನಾವು ದೊಡ್ಡ ಜನಾಂದೋಲನ ರೂಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅದು ಗುಲ್ಬರ್ಗಾದಿಂದ ಶುರು ಆಗ್ತದೆ. ನಾವು 7ನೇ ತಾರೀಕು ಜೇವರ್ಗಿದಲ್ಲಿ ಸಭೆ ಕರೆದಿದ್ದೀವಿ, 8ನೇ ತಾರೀಕು ಆಳಂದಲ್ಲಿ ಕರೆದಿದ್ದೀವಿ, 9ನೇ ತಾರೀಕು ಕಲಬುರಗಿಯಲ್ಲಿ ಕರೆದಿದ್ದೀವಿ. ಈ ರೀತಿ ಬೇರೆ ಬೇರೆ ಎಲ್ಲ ಕಡೆಗೆ ಸಭೆಗಳನ್ನು ಮಾಡಿ ಯಾರು ಸಂವಿಧಾನ ಪರವಾಗಿರ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರೂ ಕೂಡ ಈ ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಬರಬೇಕು. ಮನುವಾದಿಗಳು ಯಾರಿದ್ದಾರೆ ಅವ್ರ ವಿರುದ್ಧವಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದಾಗಿ ನಾವು ದೊಡ್ಡ ಪ್ರಮಾಣದ ಜನಾಂದೋಲನ ರೂಪಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಎಲ್ಲ ಸಂವಿಧಾನ ಪರ ಶಕ್ತಿಗಳೆಲ್ಲರೂ ನಮ್ಮ ಸಭೆಯಲ್ಲಿ ಬರಬೇಕು, ನಮ್ಮ ಹೋರಾಟದ ಜೊತೆಗೆ ಕೈ ಜೋಡಿಸಬೇಕು, ಸಂವಿಧಾನ ವಿರೋಧಿ ಸಂವಿಧಾನ ರಕ್ಷಣಾ ಆಂದೋಲನದೊಳಗೆ ಕೈ ಜೋಡಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ಳಿಕ್ಕೆ ಇವತ್ತು ಬಂದಿರ್ತಕ್ಕಂಥದ್ದು. ಸರ್, ಏನೇನು ಲೋಪದೋಷ ಇದೆ ಆ ಅಮೆಂಡ್ಮೆಂಟ್ ಬಿಲ್ನಲ್ಲಿ? ಒಂದು ವಕ್ಫ್ ತಿದ್ದುಪಡಿ 2025 ಇದೆಯಲ್ಲ, ಅದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ 3 ಸಂವಿಧಾನದ ಆಶಯಗಳನ್ನು ಇದು ಮಾಡ್ತದೆ, ಉಲ್ಲಂಘನೆ ಮಾಡ್ತದೆ. ಮೊದಲನೇದು ಸಮಾನತೆ ಸಾರ್ತಕ್ಕಂಥ ಅನುಚ್ಛೇದ 14 ಉಲ್ಲಂಘನೆ ಮಾಡ್ತದೆ. ಯಾವುದೇ ರೀತಿಯೊಳಗೆ ಜಾತಿ, ಭಾಷೆ, ಧರ್ಮ, ಪ್ರದೇಶ, ಬಣ್ಣ ಯಾವುದೇ ರೀತಿಯೊಳಗೆ ತಾರತಮ್ಯವನ್ನು ಮಾಡಲಿಕ್ಕೆ ನಿಷೇಧ ಇರ್ತಕ್ಕಂಥ ಆರ್ಟಿಕಲ್ 15 ಇದೆ, ಅದನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತದೆ. ಆಮೇಲೆ ಅನುಚ್ಛೇದ 25 ಇದೆ, ಮೂಲಭೂತ ಹಕ್ಕನ್ನು ಹೇಳ್ತದೆ. ಯಾವುದೇ ಒಂದು ಧರ್ಮದ ಆಚರಣೆ, ಧರ್ಮದ ಪ್ರಚಾರ ಮತ್ತು ಅದನ್ನು ಅನುಕರಿಸ್ತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ, ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕನ್ನು ಭಾಳ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತದೆ. ಇನ್ನೊಂದು ಭಾಳ ವಿಚಿತ್ರವಾಗಿರ್ತದ ಒಂದು ಅದರೊಳಗೆ ಅಂಶ ಸೇರಿಸಿದ್ದಾರೆ. ಯಾವುದೇ ವಕ್ಫ್ ಮಾಡಬೇಕು ಅಂತ ಹೇಳಿದ್ರೆ ದಾನ ಕೊಡಬೇಕು ಅಂತ ಹೇಳಿದ್ರೆ 5 ವರ್ಷ ಅವನು ಇಸ್ಲಾಮನ್ನು ಯಾವುದೇ ಆ ವ್ಯಕ್ತಿ ದಾನ ಕೊಡ್ತಕ್ಕಂಥ ವ್ಯಕ್ತಿ ಇಸ್ಲಾಮನ್ನು ಅನುಸರಿಸ್ತಿರ್ಬೇಕು ಅಂತಕ್ಕಂಥ ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಅಂಶವನ್ನು ಸೇರಿಸಿದ್ದಾರೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಇಸ್ಲಾಮನ್ನು ಅನುಸರಿಸ್ತಾ ಇದ್ದಾರೋ ಬಿಟ್ಟಿದ್ದಾರೋ, ಹಿಂದೂ ಧರ್ಮವನ್ನು ಅನುಸರಿಸ್ತಾ ಇದ್ದಾರೋ ಬಿಟ್ಟಿದ್ದಾರೋ, ಜೈನ, ಬೌದ್ಧ, ಪಾರ್ಸಿ ಯಾವುದೇ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಅಂತ ಯಾವ ಮಾನದಂಡದ ಆಧಾರದ ಮೇಲೆ ಹೇಳಲಿಕ್ಕಾಗ್ತದೆ? ಇದು ಯಾರಿಂದನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಧರ್ಮದ ಆಚರಣೆ ಅತ್ಯಂತ ವೈಯಕ್ತಿಕವಾಗಿರ್ತಕ್ಕಂಥದ್ದು, ಅದು ಇದನ್ನು ಹಾಸ್ಯಾಸ್ಪದವಾಗಿರ್ತಕ್ಕಂಥ ಅಂಶವನ್ನು ಸೇರಿಸಿದ್ದಾರೆ. ಇನ್ನು ಯಾವುದೇ ಒಂದು ಧರ್ಮಕ್ಕೆ ಅಥವಾ ಯಾರಿಗೆ ದಾನ ಕೊಡಬೇಕು ಅಂತ ಹೇಳಿದ್ರೆ, ನಾನು ದುಡ್ದಿರ್ತಕ್ಕಂಥ ಒಂದು ದುಡ್ಡನ್ನು ನಾನು ಯಾರಿಗೆ ಬೇಕಾದರೂ ದಾನ ಕೊಡಲಿಕ್ಕೆ ಸ್ವತಂತ್ರ ಇದೆ, ಅದನ್ನು ತಡೆ ಒಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈ ದೇಶದ ಸಂವಿಧಾನದ ಪ್ರಕಾರ ಯಾರಿಗೂ ಅಧಿಕಾರ ಇಲ್ಲ. ಆದರೆ ಈ ಸರ್ಕಾರ, ಕೇಂದ್ರ ಸರ್ಕಾರ ಅದನ್ನು ಅಡ್ಡಿ ಮಾಡಲಿಕ್ಕೆ, ತಡೆ ಮಾಡಲಿಕ್ಕೆ ಆ ಒಂದು ಕಾನೂನೊಳಗೆ ಪ್ರಾವಧಾನ ಮಾಡಿಕೊಂಡಿದೆ. ಆಮೇಲೆ ಸುಳ್ಳುಗಳನ್ನು ಹೇಳಿದ್ದಾರೆ. ಅದು ಸುಳ್ಳು ಏನು ಅಂತ ಹೇಳಿದ್ರೆ, ಇದು ಮಹಿಳೆಯರನ್ನ ಒಳಗೊಳ್ಳುವಿಕೆ ಮಾಡಲಿಕ್ಕೆ ನಾವು ಕಡ್ಡಾಯ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅದು ಭಾಳ ತಪ್ಪವಾಗಿರ್ತಕ್ಕಂಥ ಮಾಹಿತಿ. ಇದೇ ವಕ್ಫ್ ತಿದ್ದುಪಡಿ ಕಾಯ್ದೆ 2013 ಜಾರಿಗೆ ಬಂದಿರತಕ್ಕಂಥದ್ದು. ಅದ್ರ ಹಿಂದೆ 2013 ಸಾಚಾರ ಕಮಿಟಿದವರು ವರದಿ ಕೊಟ್ಟಿದ್ರು. ಸಾಚಾರ ಸಮಿತಿ ವರದಿ ಪ್ರಕಾರ ವಕ್ಫ್ದೊಳಗೆ ಮಹಿಳೆಯರ ಭಾಗವಹಿಸುವಿಕೆ ಕಡ್ಡಾಯ ಮಾಡಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆನೆ ಕರ್ನಾಟಕದೊಳಗೆ 2008 ಮಹಿಳೆಯರ ಪ್ರಾತಿನಿಧ್ಯವನ್ನು ಕೊಡಿಸಿರ್ತಕ್ಕಂಥದ್ದಿದೆ. ಪಂಜಾಬ್ದೊಳಗೆ 3 ಅವಧಿಗೆ ವಕ್ಫ್ ಅಧ್ಯಕ್ಷರಾಗಿ ಮಹಿಳೆಯರಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿದ್ದಾರೆ, ಉತ್ತರ ಪ್ರದೇಶದಲ್ಲಿದ್ದಾರೆ, ಹಿಮಾಚಲ ಪ್ರದೇಶದಲ್ಲಿದ್ದಾರೆ. ಹೀಗೆ ದೇಶದ ಮೂಲೆಯೊಳಗೆ ಈ ಮೊದಲೇ ವಕ್ಫ್ ಮಂಡಳಿಯೊಳಗೆ ಮಹಿಳೆಯರ ಪ್ರಾತಿನಿಧ್ಯ ಇದೆ. ಅದು ಸುಳ್ಳು ಹೇಳಿರ್ತಕ್ಕಂಥದ್ದು. ಪಾರ್ಲಿಮೆಂಟ್ ಒಳಗೆ ಸುಳ್ಳು ಹೇಳ್ತಕ್ಕಂಥದ್ದು ಕೂಡ ಅಕ್ಷಮ್ಯ ಅಪರಾಧ. ಆ ಅಪರಾಧವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ವಕ್ಫ್ ಬೋರ್ಡ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಅದು ಕರೆಕ್ಟಾಗಿ ಕೆಲಸ ಮಾಡ್ತಾ ಜನಕ್ಕೋಸ್ಕರ ಏನು ಮಾಡಬೇಕಲ್ಲ ಅದು ಮಾಡ್ತಾ ಇಲ್ಲ. ಹೌದು, ಅವರ ಕಾಳಜಿ ನಾವು ಒಪ್ಕೊಳ್ತೀವಿ. ಅದೇ ಸಂದರ್ಭದೊಳಗೆ ಬರೇ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ ನಿಮ್ಮ ಕಾಳಜಿ ತೋರಿಸ್ತಕ್ಕಂಥದ್ದು ಹಿಂದೆ ಏನು ಅಜೆಂಡಾ ಇದೆ ಅಂತದ್ದು ನಾವು ಬಣ್ಣ ಹೇಗೆ ಬಯಲು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಇಡೀ ದೇಶದೊಳಗಿರ್ತಕ್ಕಂಥ
ಬೇರೆ ಬೇರೆ ದೇವಸ್ಥಾನಗಳು, ಮಠಗಳು, ಮಂದಿರಗಳದೊಳಗೆ ವಕ್ಫಲ್ಲಿ ಏನು 9 ಲಕ್ಷ ಎಕರೆ ಜಮೀನಿದೆ ಅಂತಕ್ಕಂಥದ್ದನ್ನು ನೀವು ಹೇಳ್ತಾ ಇದ್ರಿ. ಅದು ಜನರಿಗೆ ಉಪಯೋಗ ಆಗ್ತಾ ಇಲ್ಲ, ಜನರಿಗೂ ಉಪಯೋಗ ಆಗಬೇಕು, ಅದರಲ್ಲೂ ಮುಸ್ಲಿಂ ಬಡವರಿಗೂ ಉಪಯೋಗ ಆಗಬೇಕು ಅಂತಕ್ಕಂಥ ಏನು ಕಾಳಜಿ ತೋರಿಸಿದ್ರಿ, ಅದಕ್ಕೆ ಧನ್ಯವಾದಗಳು. ಅದೇ ಸಂದರ್ಭದೊಳಗೆ ನಾವು ಪ್ರಶ್ನೆ ಕೇಳ್ತೇವೆ, ಈ ದೇಶದಲ್ಲಿರ್ತಕ್ಕಂಥ ಹಿಂದೂ ಬಹುಸಂಖ್ಯಾತ ಹಿಂದೂ ಅಂತ ಹೇಳ್ಕೊಳ್ತಿರ್ತಕ್ಕಂಥವ್ರಿಗೆ ಅವರ ಮಠಗಳಿಗೆ, ಮಂದಿರಗಳಿಗೆ, ಬೇರೆ ಬೇರೆ ಏನೋ ಟ್ರಸ್ಟ್ಗಳ ಮೂಲಕ ಏನೋ ಸಂಪತ್ತಿದೆ, ಆ ಸಂಪತ್ತು ವಕ್ಫ್ ಸಂಪತ್ತಿಗೆ ಹೋಲಿಸಿದ್ರೆ ಅದರ 100 ಪಟ್ಟು ಸಂಪತ್ತಿದೆ. ವಕ್ಫ್ ಸಂಪತ್ತಿನ ಅದರದ್ದು 10 ಪಟ್ಟು ಸಂಪತ್ತು ಕೇವಲ ತಿರುಪತಿ ದೇವಸ್ಥಾನ ಹತ್ರ ಇದೆ. ಆದರೆ ಅವರೆಲ್ಲರೂ ತೊಗೊಂಬಂದು ನಿಮ್ಗೆ ನಿಜವಾಗ್ಲೂ ಬಡವರ ಬಗ್ಗೆ ಕಾಳಜಿ ಇದೆಯಾ? ಎಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಏನು ಹಿಂದೂ ಧರ್ಮದ ಅಥವಾ ಬೇರೆ ಯಾವುದೇ ಧರ್ಮ ಇರಲಿ, ಯಾವುದೇ ಧರ್ಮದ ಮಠಾಧೀಶರ ಬಗ್ಗೆ, ಚರ್ಚ್ಗಳ ಬಗ್ಗೆ, ಚರ್ಚ್ ಬಳಿ ಇರ್ತಕ್ಕಂಥದ್ದು, ಮಸೀದಿಗಳ ಬಳಿ ಇರ್ತಕ್ಕಂಥದ್ದು, ವಕ್ಫ್ ಬಳಿ ಇರ್ತಕ್ಕಂಥದ್ದು, ಅಥವಾ ಯಾರೇ ಹತ್ರ ಇದ್ದಿರತಕ್ಕಂಥ ಸಂಪತ್ತನ್ನು ಒಂದು ಟ್ರಸ್ಟ್ ಮೂಲಕ, ಹೇಗೆ ನೀವು ಇದನ್ನು ಟ್ರಸ್ಟ್ ಮಾಡ್ತಿದ್ರೆ ಟ್ರಸ್ಟ್ ಮೂಲಕ ತೊಗೊಂಬನ್ನಿ, ಹೊರಗಡೆ ಬಡವ ಜನರಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿ. ಆವಾಗ ನಿಮಗೆ ಯಾರಿಗೂ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತಕ್ಕಂಥ ಅನ್ನಿಸ್ತದೆ. ಆದರೆ ನೀವು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇಡೀ ದೇಶದ ಜನರೊಳಗೆ ವಕ್ಫ್ ಬಗ್ಗೆ ತಪ್ಪು ಭಾವನೆಯನ್ನು ಕಲ್ಪಿಸಿ ನೀವು ಅದನ್ನು ಮಾಡಲಿಕ್ಕೆ ಹೊರಟಿದ್ರೆ ಇದು ತಪ್ಪು. ಯಾಕೆಂದರೆ ವಕ್ಫು ಸರ್ಕಾರಿ ಆಸ್ತಿ ಅಲ್ಲ. ವಕ್ಫದಲ್ಲಿರ್ತಕ್ಕಂಥ ಏನು ಬಂದಿರತಕ್ಕಂಥ ಹಣ ಒಂದು ಏನು ಇಸ್ಲಾಂ ಧರ್ಮವನ್ನು ನಂಬಿರ್ತಕ್ಕಂಥವ್ರು ಆ ಇಸ್ಲಾಂ ಧರ್ಮದ ಭಾಗವಾಗಿ ವಕ್ಫ್ ಮಾಡ್ತಾರೆ, ಅಂದರೆ ದಾನ ಕೊಡ್ತಾರೆ. ಜನ ದಾನ ಕೊಟ್ಟಿರ್ತಕ್ಕಂಥ ನೀವು ಹಣವನ್ನು ಅವರು ಎದಕ್ಕೆ ಉಪಯೋಗ ಮಾಡಬೇಕು ಅಂತ ದಾನ ಕೊಟ್ಟಿರ್ತಾರೋ ಅದಕ್ಕೆ ಬಳಕೆ ಆಗಬೇಕು. ಬಳಕೆ ಆಗಲಿಲ್ಲ ಅಂದರೆ ಅದಕ್ಕೆ ಮಾನಿಟರೈಸ್ ಮಾಡಲಿಕ್ಕೆ ನೀವು ಏನು ವ್ಯವಸ್ಥೆ ಬೇಕೋ ವ್ಯವಸ್ಥೆ ಮಾಡಿ ಅದಕ್ಕೆ ನಾವು ವೆಲ್ಕಮ್ ಮಾಡ್ಕೊಳ್ತೀವಿ. ಆದರೆ ಅದನ್ನು ದುರ್ಬಳಕೆ ಮಾಡಲಿಕ್ಕೆ, ಅದನ್ನು ಕಬಳಿಸಲಿಕ್ಕೆ, ಅದನ್ನ ಇಟ್ಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಅದನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ.